ಕಾಪಿ ನಮ್ಮ ಮೈಸೂರಿನ ಓರಿಯೆಂಟಲ್ ಲೈಬ್ರರಿಯಲ್ಲಿದೆ. ಅದು ರಾಜಕಾರಣದ ದಿಕ್ಸೂಚಿಯಾಗಿದೆ, ಅದು ತಪ್ಪಾಗಲಾರದು. ತಾಜ್ ಮಹಲ್ ನಂತರ ಅತಿ ಹೆಚ್ಚು ಭೇಟಿ ಕೊಟ್ಟ ಒಂದು ಸಿಟಿ, ಒಂದು ಪ್ಯಾಲೇಸ್ ಇದ್ದರೆ ಅದು ಮೈಸೂರು ಪ್ಯಾಲೇಸ್. ಕನ್ನಡದ ಬಗ್ಗೆ ಹೇಳೋಕ್ಕೆ ಡಿಕ್ಷನರಿ ಸೋಲುತ್ತೆ, ವ್ಯಾಕರಣದ ವಿಶ್ಲೇಷಣೆ ಫೇಲ್ ಆಗುತ್ತೆ, ಗ್ರಾಮರ್ನ ಲಿಮಿಟೇಷನ್ಗೆ ಸಿಗಲ್ಲ. ಕನ್ನಡ ಮಾತೆ ಕನ್ನಡಿಗರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯ. ಸರ್, ಈಗ ಈ ಬಸ್ ಆಂಬುಲೆ ರೆಡ್ ಕ್ರಾಸಿಂದ ಮಾಡಿರೋದನ್ನ ಜನ ದಯವಿಟ್ಟು ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಬ್ಲಡ್ ಡೊನೇಟ್ ಮಾಡಿ. ಕೆಲವು ಟೈಮಲ್ಲಿ ಎಮರ್ಜೆನ್ಸಿ ಟೈಮಲ್ಲಿ ಪಾಪ ತುಂಬ ಇನ್ಫ್ಲೂಯೆನ್ಸ್ ಇರೋರಾದರೆ ಬೇರೆ ಬೇರೆ ಕಡೆಯಿಂದ ರಕ್ತ ತರಿಸ್ಕೊತಾರೆ. ಆದರೆ ಇಂಥ ಸಂಸ್ಥೆಗಳಿಗೆ ರಕ್ತ ಕೊಡೋದ್ರಿಂದ ಬಡವರಿಗೆ ಎಮರ್ಜೆನ್ಸಿ ಟೈಮಲ್ಲಿ ಹೆಲ್ಪ್ ಆಗುತ್ತೆ. ರೆಡ್ ಕ್ರಾಸ್ ಸಂಸ್ಥೆ, ನಮ್ಮ ಜಯರಾಮಣ್ಣವರು, ಕೋಡಿನಲ್ಲಪ್ಪ ಸರ್ ಅವರು ಎಲ್ಲ ಹಿರಿಯರ ಸಾರಥ್ಯದಲ್ಲಿ ಚೆನ್ನಾಗಿ ನಡೀತೀವಿ. ದಯವಿಟ್ಟು ಬ್ಲಡ್ ಡೊನೇಟ್ ಮಾಡಿ. ನಾನು ಒಂದು ತಿಂಗಳಾಗಿ ಡೊನೇಟ್ ಮಾಡಿ ಚಿರಂಜೀವಿ ಬ್ಲಡ್ ಬ್ಯಾಂಕಲ್ಲಿ ಡೊನೇಟ್ ಮಾಡಿದೆ. ನಾನು ಮೊದಲ ಸಲ ಭೇಟಿ ಮಾಡೋಕ್ಕೆ ಹೋದಾಗ ಅವಾಗ ಹೇಳಿ ಬಂದಿದ್ದೆ, ಅದಕ್ಕೆ ಮೊನ್ನೆ ಭೇಟಿಗೆ ಹೋದಾಗ ಡೊನೇಟ್ ಮಾಡಿ ಬಂದೆ. ನನ್ನ ಸ್ನೇಹಿತರು ಕೂಡ ಅವ್ರಿಗೆ ಒಳ್ಳೆಯದಾಗಬೇಕು, ಅವರ ಯಶಸ್ಸು ಇದೇ ರೀತಿ ಮುಂದುವರಿಬೇಕು. ನಮ್ಮ ಪೃಥ್ವಿಯವರು ಸಾವಿರಾರು ಜೀವಗಳನ್ನ ಕಾಪಾಡಿದ್ದಾರೆ. ನಾವು ಅವಾರ್ಡ್ ಕೊಡ್ತಿದ್ರೆ DF ಅವ್ರು ಬಂದು ಪೃಥ್ವಿಯವ್ರನ್ನ ಅಪ್ರಿಷಿಯೇಟ್ ಮಾಡ್ತಿದ್ರು, ಪಾಟೀಲ್ ಸರ್ನ ಅಪ್ರಿಷಿಯೇಟ್ ಮಾಡ್ತಿದ್ರು. ಭಾಳ ಖುಷಿಯಾಗಿದೆ. ಒಂದಿಬ್ಬರು ಒಳ್ಳೆ ಗಣ್ಯರಿಗೆ ಈ ಬಾರಿ ಆಯ್ಕೆ ಮಾಡಿದೆ ಸಮಿತಿ ಅನ್ನೋದು ನನಗೆ ಖುಷಿ. ಪಾಟೀಲ್ ಸರ್ಗೆ ಮತ್ತು ಪೃಥ್ವಿರಾಜ್ ಸರ್ಗೆ ಇಬ್ಬರಿಗೂ ಒಳ್ಳೆಯದಾಗಲಿ.